ಆಗ ರಾಹುಲ್ ಇದನ್ನೇ ಮೋದಿ ಹೇಳಿದ್ದು, ಏಕ್ ಹೇತು ಸೇಫ್ ಹೇ ಅಂತ. ಮೋದಿ ಅದಾನಿ ಒಟ್ಟಿಗೆ ಇದ್ರೆ ಸೇಫ್ ಆಗಿ ಇರ್ತೀವಿ ಅನ್ನೋ ಅರ್ಥ ಅಂತ ಹೇಳ್ತಾರೆ. ನಾವು ಗೆದ್ರೆ ದಾರಾವ್ ಇಸ್ಲಾಂನ ಪ್ರಾಜೆಕ್ಟ್ ಅನ್ನ ಅದಾನಿಗೆ ಕೊಡಲ್ಲ ಅಂತ. ಅದಕ್ಕೆ ಪತ್ರಕರ್ತರೊಬ್ಬರು ಕೇಳ್ತಾರೆ, ನಿಮ್ಮ ಯೋಜನೆಗಳು ಏನಿದೆ ರಾಹುಲ್ ಗಾಂಧಿ ಅವರೇ ಹೇಳಿ ಅಂತ. ಹಾಗಾದ್ರೆ ಹೇಳಿ ಎಂದಾಗ, ನಾನು ನಿಮಗೆ ಉತ್ತರಿಸೋಕೆ ಬಂದಿಲ್ಲ ಅಂತಾರೆ. ಅಲ್ರಿ, ಈ ಪ್ರೆಸ್ ಮೀಟ್ ಅಂದ್ರೆ ಏನ್ರಿ? ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸೋದು, ಜೊತೆಗೆ ಕೌಂಟರ್ ಪ್ರಶ್ನೆಯನ್ನ ಕೇಳೋದು. ಕೇವಲ ರಾಹುಲ್ ಕತೆ ಹೇಳಿದ್ದನ್ನ ಕೇಳೋಕೆ ಪತ್ರಕರ್ತರು ಯಾಕೆ ಬರಬೇಕು? ಕಥೆಯನ್ನು ಹೇಳೋದಾದರೆ ಎಡವಟ್ಟು ರಾಹುಲ್ ಪ್ರೆಸ್ ನೋಟ್ ಹೊರಡಿಸಬಹುದು. ಈತನಿಗೆ ಪ್ರೆಸ್ ಮೀಟ್ ಅಂದರೆ ಏನು, ಪ್ರೆಸ್ ನೋಟ್ ಅಂದರೆ ಏನು ಅನ್ನೋ ವ್ಯತ್ಯಾಸನೇ ಗೊತ್ತಿಲ್ಲ. ಯಾಕಂದರೆ ಅವರ ಪ್ರಶ್ನೆಯ ಲಿಸ್ಟಲ್ಲಿ ಈ ಪ್ರಶ್ನೆ ಇರಲಿಲ್ಲ. ಹಾಗಾಗಿ ಅದಕ್ಕೆ ಉತ್ತರ ಗೊತ್ತಿಲ್ಲದೆ ಇದ್ದಾಗ ಉತ್ತರಿಸಲ್ಲ ಅಂತ ಎದ್ದು ಹೋಗಿದ್ದಾರೆ. ಈ ರೀತಿ ಎದ್ದು ಹೋಗಿರೋದು ಇದು ಮೊದಲೇನಲ್ಲ. ಇನ್ನು ಕೆಲವು ಸಂದರ್ಭಗಳಲ್ಲಿ ತುರ್ತು ಪ್ರೆಸ್ ಮೀಟ್ ಮಾಡೋ ಅಗತ್ಯತೆ ಇರುತ್ತೆ. ಆಗ ಪ್ರಶ್ನೆಗಳನ್ನು ರೆಡಿ ಮಾಡಿ ಅದನ್ನು ಪತ್ರಕರ್ತರಿಗೆ ಹಂಚೋಕೆ ಟೈಮ್